ಗೌರಿ, ಏ ಗೌರಿ, ನೇತ್ರ, ಯಾರು ಮಾತಾಡ್ತಿಲ್ವಲ್ಲ? ಶಾಂತಮ್ಮ ಅಂದ್ರೆ ಒಯ್ದಾಳ ಇಲ್ವಾ? ಶಾಂತಮ್ಮ, ಶಾಂತಮ್ಮ, ಎತ್ತಾಳಾಗೋದ್ಲಿ ಈ ಗೌರಿ? ಹಾ, ಎದ್ದ ಹಾಕೋದಾಳು. ಇಟ್ಟತ್ತಾದ್ರೂ ಪತ್ತೇನೇ ಇಲ್ವಲ್ಲ? ಅಯ್ಯ, ಹೊಲ್ದಾಗೆ ಕೂಲಿಯರ್ ಬಂದಾರಂತೆ, ಬುತ್ತಿ ತಾಂಬರ ಕೇಳು ಅಂತ ನನ್ನ ಮಗ ಹೇಳೋದ. ಇವಳು ನೋಡಿದ್ರೆ ಊರಾಗ ಎಲ್ಲ ಹುಡುಕಿರೂ ಪತ್ತೇನೇ ಇಲ್ಲ. ಇಲ್ಲಾದ್ರೂ ಒಯ್ದಾಳೇನೋ ಅಂತ ಅಂದ್ಕೊಂಡ್ರೆ ಇಲ್ಲೂ ಇಲ್ಲ. ಹಾ, ಇನ್ನೆಲ್ಲಿಗೆ ಹೋಗಿರ್ಬೋದು? ಏನಕ್ಕ, ಏನು ಇಲ್ಲಿ ಬಂದಿದ್ದೆ? ಅಲ್ಲಿ ಉಣ್ಬಂಡೆ, ಬಾ ಕುಕ್ಕ ಬಾ. ಏ ಶಾಂತಮ್ಮ, ನಾನು ಕುಕ್ಕ ಮಕ್ ಬರ್ಲಿಲ್ಲ ಕಣೆ. ನಾನು ಸೊಸೆ ಏನಾನ ಬಂದಿದ್ಲೇನೋ ಅಂತ ನೋಡೋಣ ಅಂತ ಬಂದೆ. ಐದಾಳೆ ನಾನು ಒಳಗೆ ನಾನು. ಹಾ, ಗೌರಿನ? ಇಲ್ಲಪ್ಪ, ಬಂದಿಲ್ಲ ಇತ್ಲಾಗೆ. ಯಾಕೆ ಬಂದಿಲ್ವಾ? ಅಯ್ಯೋ ದೇವ್ರಿ, ಎತ್ತಾಳಾಗೋದ್ಲು ಇವಳು. ಹೊಲ್ದಾಗೆ ಕೂಲಿಯರ್ ಬಂದವ್ರೆ, ಒಂದಿಷ್ಟು ಬುತ್ತಿ ತಾಮ್ರ ಕೇಳಮ್ಮ ಅಂತ ನಾ ಹೇಳೋದ ನನ್ನ ಮಗ. ಇವಳು ನೋಡಿದ್ರೆ ಪತ್ತೇನೇ ಇಲ್ಲ. ಎಲ್ಗೋದ್ಲ ಏನೋ? ಅಲ್ಲ, ನಿಮ್ಮ ನೇತ್ರನ ಜೊತೆಗೆ ಇರ್ತಾಳೇನೋ ಅಂತ ಅನ್ಕೊಂಡಿದ್ದೆ. ನಿಮ್ಮ ನೇತ್ರ ಎಲ್ಗೋಗ್ಯವಳೆ? ಅವಳು ಇಲ್ಲಮ್ಮ, ಎಲ್ಲ ಬ್ಯಾಗ್ ತಗೊಂಡು ಎಲ್ಗೋ ಓದ್ಲು. ಎಲ್ಲಿಗೆ ಅಂತ ಕೇಳಿದ್ರೆ ನನಗೆ ಏನು ಹೇಳಿಲ್ಲ. ಬಂದ್ಮೇಲೆ ಹೇಳ್ತೀನಿ ಅಂತಾನ ಓದ್ಲು. ಅದು ಎಲ್ಗೋದ್ಲ ಏನು ಸುಡ್ಗಾಡ ಗೊತ್ತಿಲ್ಲಮ್ಮ ನನಗೆ. ಅದೇ ಇವಾಗ ದುಡ್ಡು ಕಳ್ದೈತಲ್ವಾ, ಈಗೆಲ್ಲ ಮನೆಯೆಲ್ಲ ರೆಡಿ ಆಗ್ತೈತೆ. ಈ ಗೃಹ ಪ್ರವೇಶಕ್ಕೆ ಆಮೇಲೆ ಒಡವೆ ಏನೋ ಹಾಕಿದಾಳಂತೆ, ಅದನ್ನ ಬಿಡಿಸ್ಕೊಬರ್ಬೇಕು ಅಂತ ನಾ ಯೋಚನೆ ಮಾಡ್ತಿದ್ಲು. ಏನಾನ ಅವ್ರ ಅಪ್ಪ ಇರ್ತಾಗ ಏನಾನ ದುಡ್ಡು ಪಡ್ಡು ಇಸ್ಕೊಂಬರಕ್ಕೆ ಹೋಗ್ಯವಳು ಏನೋ ಗೌರಿನ ಕರ್ಕೊಂಡು, ಗೊತ್ತಿಲ್ಲ. ಅಥವಾ ಎಲ್ಲಿಗೆ ಹೋದ್ಲು? ಹೌದಾ? ಏನಪ್ಪ, ಇವರಿಬ್ರು ಸೇರ್ಕೊಂಡು ಒಂದಲ್ಲ ಎರಡಲ್ಲ ಮಾಡೋದು. ಮನೆಗಳು ಬದುಕ್ಬಿಟ್ಟು ಏನೇನೋ ಕೆಲಸ ಮಾಡಕ್ ಹೋಗ್ತಾರೆ. ಅದಕ್ಕೆ ಮತ್ತೆ ಇಲ್ದೇ ಇರೋ ತಾಪತ್ರೆಯ ತಂಟೆ ಸಿಗಾಕೊಂಡು ಒದ್ದಾಡೋದು ಇವರಿಬ್ರು. ಮನೆ ಕೆಲಸ ಮಾಡ್ಕೊಂಡು ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡಿದ್ರೆ ಯಾ ತಾಪತ್ರೆ ಏನೂ ಇರಲ್ಲ. ಇವರು ಅದು ಮಾಡ್ತೀನಿ ಇದು ಮಾಡ್ತೀನಿ ಸಂಪಾದನೆ ಮಾಡ್ತೀನಿ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಓಡಾಡಿ ಓಡಾಡಿ ಮನೆನೇನೆ ಗುಡ್ಸ್ಗುಂಡ ಅಂತ ಮಾಡ್ತಾರೆ. ಮೊದಲು ನೀನು ಸೊಸಿಗೆ ಹೇಳು, ಮನೆಗಿದ್ದು ಸಂಸಾರ ಮಾಡ್ಕೊಂಡು ಹೋಗತ್ ಕಲ್ತ್ಕ ಅಂತಾನ. ಇದೆಲ್ಲ ಬಿಟ್ಟು ಅದು ಎಲ್ಗೋದ್ರೋ ಏನೋ ಇಬ್ರು. ಹ್ಞೂ ಕಣಕ್ಕ, ನನಗೂ ಸಿಟ್ಟು ಬರುತ್ತೆ. ಏನು ಮಾಡೋದು? ಎಲ್ಗೋದ್ವೋ ಏನು ಸುಡ್ಗಾಡು? ನೇತ್ರಿ ಇಷ್ಟು ದಿನ ದುಡ್ಡು ಕಳ್ದೋಯ್ತು ಅಂತ ಅಳ್ತಿದ್ಲು. ಈಗ ಅದೆಲ್ಲಿ ಸುಕ್ಕ ಕೂತ್ಕೊಂಡ್ಲು. ಅವಾಗ ನೋಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವರೇ ಬೈದು ಜೈಲು ಸೇರಿದ್ಲು. ಈಗ ಎಲ್ಲಿ ಏನು ತಕರಾರು ತತ್ತಾಳೋ ಏನೋ ಅಮ್ಮಂಗಾಗೈತೆ ನನಗಂತೂ. ಹೋಗತ್ತ. ಸರಿ ಅಮ್ಮ, ಏನಾದ್ರೂ ಬಂದರೆ ನಿಮ್ಮ ಅತ್ತೆ ಬಂದಿತ್ತು ಹೋಗ್ಬೇಕಂತೆ ಜಲ್ದು ಮಂತಕ್ಕೆ ಅಂತಾನ ಹೇಳಂಗ. ಹ್ಞೂ ಸರಿ ಅಕ್ಕ, ಹೇಳ್ತೀನಿ. ಅತ್ತೆ ಅತ್ತೆ, ಓ ಬಂದೇ ಬಿಟ್ಟಲ್ಲ. ಏ ಗೌರಿ, ಎಲ್ಲಿ ಅಂತಾನೆ ಹುಡ್ಕಾಡೋದು? ನೀವಿಬ್ರು ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತನು? ಊರು ತುಂಬ ಹುಡ್ಕಾಡಿನಲ್ಲ ನಿನಗೆ. ಎಲ್ಗಾನ ಹೋಗ್ಬೇಕಾದ್ರೆ ಹೇಳೋಗ್ಬೇಕಂಬದು ಅಷ್ಟು ಗೊತ್ತಾಗಲ್ವೇ? ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತಿನ ತಕನ? ಎದ್ದಾಗ ಹೋದಳಲ್ಲ. ಅಯ್ಯೋ ಗಿರಿಯಜ್ಜಿ, ಗೌರಿ ಯಾಕೆ ಬೈತೀಯ? ಅವಳದೇನು ತಪ್ಪಿಲ್ಲ, ನಾನೇ ಕರ್ಕೊಂಡು ಹೋಗಿದ್ದೆ. ಏನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಾ ಅಂತ ಹೇಳಿದ್ದೆ. ಯಾಕೆ ನಿನ್ಗೆ ಹೇಳಿರ್ಲಿಲ್ವೇ? ಹೇಳಿದ್ರೆ ನಾನು ಯಾಕೆ ಹುಡ್ಕಾಡ್ತಿದ್ದೇನೆ ಹತ್ರ? ಅಯ್ಯೋ ಅತ್ತೆ, ನಾನು ಹೇಳೋಣ ಅಂತಾನ ಅಲ್ಲೇ ಕಾತ್ಕೊಂಡು ನಿಂತಿದ್ದೆ. ಆದ್ರೆ ನೀನೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದಳು, ಬರ್ಲೇ ಇಲ್ವಲ್ಲ. ಬಿಡು ಅಂತ ಸುಮ್ಮನೆ ಅದೇ, ನಾನೇ ಓದೆ ಅತ್ತ. ಬೇಗ ಬರ್ಬೋದು ಅಂತ. ಆದ್ರೆ ಅಲ್ಲಿ ಸ್ವಲ್ಪ ಹೊತ್ತು ತಡವಾಯ್ತು. ಏನ್ ಮಾಡಕ್ಕಾಗುತ್ತೆ, ಬಿಡು. ಈಗ ಏನಂತ ಕೆಲಸ ಇತ್ತು ಗನಂದಾರಿದು? ಯಾಕೆ ಇಲ್ಲಿಗಾನ ಹುಡ್ಕೆ ಬಂದಿದ್ಯಾ ನನ್ನ? ಬತ್ತಿ ನಡಿ. ಏಯ್ ಸುಮ್ಮನೆ ಬತ್ತಿ ಇಲ್ವಾ? ಹೊಲ್ದಕ್ಕೆ ಕೂಲಿಯರ್ ಹೋಗ್ಯವ್ರಿ, ಬುತ್ತಿ ತಗೊಂಡೋಗ್ಬೇಕಂತೆ. ನಿನ್ ಗಂಡ ನನಗೆ ಹೇಳೋದ ಜಲ್ದಿ ಕಳ್ಸೋ ಅವಳ ಕೈಲಿ ಬುತ್ತಿನ ಅಂತಾನ. ಅದಕ್ಕೆ ಹೇಳ ಕೇಳ್ದೆ ಹೋಗ್ಬಿಡ್ತೀಯಲ್ಲ ಎಲ್ಗಂದ್ರ ಅಲ್ಲಿಗೆ. ಬಾ ಸುಮ್ಮನೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮುತ್ಕಿ ಅಂತೂ ಅದೇನು ಒಟ್ಟು ಒಟ್ಟು ಅಂತ ಮಾತಾಡ್ತಿ. ಇಲ್ಲಿ ಬಂದು ಅತ್ತೆ ನಡಿ ಬತ್ತೀನಿ. ನೀನು ಯಾಕೆ ಇಲ್ಲಿ ಬಂದಂಗೆ ಒಳ್ಳೆ ಒರ್ಸ್ಕೊಂತೀಯಲ್ಲ? ಯಾರನ್ನ ನೋಡ್ದಾರು ಏನಪ್ಪ ಏನು ಮಾಡ್ಯವಳ ಸೊಸೆ ಅಂತ ಅನ್ಕೋಬೇಕಲ್ಲ, ಹಂಗಾಡ್ತೀಯಲ್ಲ. ನಡಿ ನಡಿ. ನಾನೇನು ಏನು ಮಾಡಬಾರ್ದೇನು ಕೆಲಸ ಏನು ಮಾಡ್ಕೊಂಡು ಬಂದಿಲ್ಲ. ನೀನು ಊರು ಬಾಯ್ ಮಾಡಬೇಡ. ಬತ್ತೀನಿ, ನಾನೆಲ್ಲ ಬುತ್ತಿ ತಗೊಂಡು ಹೋಗ್ತೀನಿ. ಹೋಗು. ಸುಮ್ಮನೆ ಬತ್ತೀಯೋ ಇಲ್ವೋ? ನನ್ನ ಕಳ್ಸಿ ಇನ್ನೂ ಯಾವಾಗ ಬರ್ಬೇಕು ಅಂತಿದ್ಯಾ? ಅಲ್ಲೇ ಟೈಮ್ ಆಯ್ತು, ತುಂಬ ಹೊತ್ತಾಯ್ತು. ಬಾ ಜಲ್ದು. ತಿರ್ಗಿ ಆಮೇಲೆ ಅವನೇ ಹುಡುಕೊಂಬಂದ್ರೆ ಅಷ್ಟೇನೆ ನಿನ್ನ ಉಗಿತಾನ ಸರಿಯಾಗಿ. ಬುದ್ಧಿ ತಾಂಬರಕ್ಕಾಗಲ್ವ ಎಲ್ಗೋಗಿದ್ದೆ ಅಂತಾನೆ. ಬಾರೆ. ಸರಿ ಆಯ್ತು ನಡಿ ನೇತ್ರ, ನಾನು ಹೋಗ್ತೀನಿ. ಸರಿ ಗೌರಿ ಹೋಗು ನೀನು. ಪಾಪ ಬುತ್ತಿ ತಗೊಂಡೋಗ್ಬೇಕಂತ ಕೂಲಿಯರ್ ಬಂದಿರಂತೆ. ಹೋಗು ಹೋಗು. ನೇತ್ರ 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 ನೇತ್ರ, ಏ ನೇತ್ರ, ಕೇಳಸಲ್ವೇ ಕರಿತಾ ಇರೋದು? ಏನ್ ಹಂಗ್ ಮ್ಯಾಕ್ ನೋಡ್ಕೊಂಡು ಅಲ್ಲಿ ಕಿಸಿತಾ ಇದ್ಯಾ? ಏನಾಯ್ತು? ಎಲ್ಲಿಗೆ ಹೋಗಿದ್ರಿ ಈಗ ಇಷ್ಟೊತ್ತನು? ಅಯ್ಯೋ ಅತ್ತೆ, ನನಗೆ ಇವತ್ತು ತುಂಬಾ ಖುಷಿ ಆಗಿದೆ. ಅದಕ್ಕೇನೆ. ಖುಷಿನಾ? ಯಾಕೆ? ದುಡ್ಡು ಕಳ್ದೋಯ್ತು ಅಂತ ಅಳ್ತಿದ್ದೆ. ಗೃಹ ಪ್ರವೇಶ ಮಾಡೋದಂಗೆ ಒಡವೆ ಬಿಡಿಸ್ಕೊಂಬರ್ದಂಗೆ ಅಂತಾನ. ಈಗೇನು ದುಡ್ಡು ಸಿಕ್ಬಿಡ್ತಾ? ನಾನು ಅಂದ್ಮೇಲೆ ಏನ್ ತಿಳ್ಕೊಂಡಿದ್ದೀರಾ? ದುಡ್ಡು ಸಿಕ್ಕೇ ಸಿಗುತ್ತೆ. ಅಂದ್ರೆ ಆ ಕಣ ಸಿಕ್ಕದ್ನಾ? ಹತ್ರ ಸುಳ್ಳು ಹೇಳೋದೇ ಒಳ್ಳೇದು. ಸತ್ಯ ಹೇಳಿದ್ರೆ ಏನಿಲ್ಲ, ಊರು ತುಂಬ ಹಾಡಿಬಿಡ್ತಾರೆ. ನಮ್ಮಮ್ಮ ಇವ ಅಪ್ಪ ಇವು ಎಲ್ಲರೂ ಹೇಳ್ಬಿಡ್ತಾರೆ. ಹೌದೌದು, ಹಂಗೆ ಹೇಳ್ತೀನಿ. ಅತ್ತೆ, ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಕಳ್ಳ ಸಿಕ್ಕಿದ್ನಂತೆ. ಪೊಲೀಸ್ನವರು ಅವನ ಹತ್ರ ಇದ್ದಿದ್ದ ದುಡ್ಡನ್ನ 1 ಲಕ್ಷ ಇತ್ತಂತೆ, ವಸೂಲಿ ಮಾಡ್ಕೊಂಡು ನಮಗೆ ಹೇಳ್ ಕಳಿಸಿದ್ರು. ಅದಕ್ಕೆ ಹೋಗಿ ಇಸ್ಕೊಂಬಂದ್ವಿ. ಒಂದು 50,000 ಗೃಹ ಪ್ರವೇಶದ ಖರ್ಚಿಗೆ. ಮಿಕ್ಕಿರೋದು ಯತನ ತರಕ್ಕೆ ಇರಲಿ. 50,000 ನಾನು ಒಡವೆ ಬಿಡಿಸ್ಕೊಂಬರ್ಬೇಕು. 50,000 ಒಡವೆ ಬಿಡಿಸ್ಕೊಬತ್ತೀನಿ ಸಾಕು. ಓ ಹೌದಾ,
ಸರಿ ಸರಿ ಆಯ್ತು. ನಾನು ಎಲ್ಲಿಗೆ ಹೋದ್ಲಪ್ಪ ಅಂತಾನ ಚಿಂತೆ ಆಗ್ಬಿಟ್ಟಿತ್ತು. ಅಲ್ಲ ಕಣೆ, ಅಲ್ಲ 3 ಲಕ್ಷ ತಾನೇ ನಿಂದು ಕಳೆದೋಗಿದ್ದು, 1 ಲಕ್ಷ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇಷ್ಟೊಂದು ಖುಷಿಯಾಗಿದ್ಯಾ? ಮತ್ತಿನ್ನೇನತ್ತೆ, ಅಲ್ಲ 3 ಲಕ್ಷನೂ ಹೋಗಿತ್ತು, ಹೆಂಗೋ ನಮ್ಗೆ 1 ಲಕ್ಷನಾದ್ರು ಸಿಕ್ಕೈತಂತಾನ ಖುಷಿ ಪಡ್ಬೇಕು. ಹಾ, ಇನ್ 2 ಲಕ್ಷ ಹೋದ್ರೆ ಹೋಗ್ಲಿ ಬಿಡು, ಈ 1 ಲಕ್ಷ ಹೆಂಗೋ ನಮ್ಗೆ ಯಾವ ಚಿಂತೆ ಇಲ್ದಂಗೆ ಗೃಹ ಪ್ರವೇಶ ಮಾಡ್ಕೋಬೋದಲ್ಲ, ಅದಕ್ಕೆ. ಹಾ ಹೌದೇನೆ, ಹೆಂಗೋ ಸದ್ಯ ದೇವ್ರ ದೊಡ್ಡನು ಬಿಡಮ್ಮ, ಸದ್ಯ 1 ಲಕ್ಷನಾದ್ರೂ ಸಿಗಂಗ್ ಮಾಡ್ಯವನಲ್ಲ. ಹಾ, ನೀನು ಅಳ್ತಾ ಕುತ್ಕೊಂಡಿದ್ ನೋಡಕ್ಕೆ ಆಗ್ತಾ ಇರ್ಲಿಲ್ಲ ನನ್ನ ಕೈಲಂತೂ. ಹಾ ಹೌದೇನತ್ತೆ, ಸರಿ ಸರಿ ಆಯ್ತು. ನಡಿ ಒಳಿಕೆ ಹೋಗು, ಹುಷಾರಾಗಿ ಎತ್ತಿಕ್ ಹೋಗ್ ದುಡ್ಡ. ಆಮೇಲೆ ಎಲ್ಲ ನಾನು ತಗೊಂಡೋಗ್ಬಿಡಮ್ಮ ತಾಯಿ. ಒಬ್ಳೇನಿ, ಗೊತ್ತಾಯ್ತಾ? ನಿನ್ ಗಂಡನ್ನು ಕರ್ಕೊಂಡು ಹೋಗು, ಯಾತನ ಒಡವೆ ಪಡವೆ ತರಕ್ಕೆ, ಇಲ್ಲ ಯಾತನ ಬಟ್ಟೆ ತರಬೇಕು ಅಂದ್ರೆ ನಿನ್ ಗಂಡನ್ನು ಕರ್ಕೊಂಡು ಜೊತೆಗೆ ಹೋಗ್ರಿ ಇಬ್ರು. ಗೊತ್ತಾಯ್ತಾ? ಇನ್ಮೇಲೆ ದುಡ್ಡಿಕ್ಕೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು ನೀನು. ನಾನು ಒಬ್ಳೆ ಹೋಗ್ತೀನಿ ಅಂತನ ಹೋಗ್ಬೇಡ ನೀನು, ಗೊತ್ತಾಯ್ತಾ? ಸರಿ ಅತ್ತೆ ಆಯ್ತು, ಇದನ್ನ ಒಳಕ್ಕೆ ಬರ್ತೀನಿ. ಇಕ್ ಬಾ, ನಾನು ಹಂಗೆ ಹುಡುಗರು ಶಿಶ್ವರ್ಕ್ ಹೋಗ್ಯವೆ, ಹೋಗಿ ಕರ್ಕ ಬರ್ತೀನಿ. ಇಟ್ಟತ್ತಿಗೆ 9 ಆಗಿರುತ್ತೆ, ಕಾಯ್ತಿರ್ತವೆ ನಮ್ಮ ಅಜ್ಜಿ ಬರುತ್ತೆ ಕರ್ಕೊಂಡು ಹೋಗಕ್ಕೆ ಅಂತಾನ. ನೀನು ಹೋಗಿ ಹೋಗು, ಉಮ್ಮಂಗಿದೆ ಉಣ್ಣೋಗು. ಸರಿ ಅತ್ತೆ ಆಯ್ತು. ಹೆಂಗೋ ಸದ್ಯ ಪೊಲೀಸು ಗೀಲೀಸು ಅಂತ ನೆನಪಾಗಿತ್ತೆ, ಸರಿ ಆಯ್ತು. ಇಲ್ಲಾಂದ್ರೆ ಏನ್ ಸುಳ್ಳು ಹೇಳೋದು ಅಂತ ನನ್ಗೆ ಚಿಂತೆ ಆಗ್ಬಿಟ್ಟಿತ್ತು. ನಮ್ಮಪ್ಪ ಇರೋ ಹತ್ರ ಇಸ್ಕೊಂಬಂದೆ ಅಂತಂದ್ರೆ ತಿರ್ಗಾ ಮೇಲೆ ಕೇಳಿದ್ರೆ ಏನ್ ಮಾಡೋದು ಅಂತ ಚಿಂತೆ ಆಗಿತ್ತು. ಹೆಂಗೋ ಸದ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಅವರೇ ಕಳ್ಳ ಹಿಡಿದು 1 ಲಕ್ಷ ಕೊಡ್ಸಿದ್ರು ಅಂದಿಕ್ಕೆ ನಂಬೈತ್ ನಮ್ಮ ಅತ್ತೆ. ಇವ್ರಿನ್ನೇನು ಪೊಲೀಸ್ ಸ್ಟೇಷನ್ಗೆ ಇನ್ಯಾಕೆ ಹೋಗ್ತಾರೆ, ನಮ್ಮ ಅತ್ತೆ ಆಗ್ಲಿ ನನ್ನ ಗಂಡ ಆಗ್ಲಿ ಯಾರಿಗೂ ಏನೂ ಗೊತ್ತಾಗಲ್ಲ. ನನ್ನ ತಲೆ ಅಂದ್ರೆ ತಲೆ, ಅಷ್ಟು ಬುದ್ಧಿವಂತೆ ನಾನು. ಸಮಯಕ್ಕೆ ತಕ್ಕಂಗೆ ಯೋಚನೆ ಮಾಡಿ ಐಡಿಯಾ ಮಾಡಿ ಏನೋ ಒಂದು ಹೇಳ್ಬಿಡ್ತೀನಿ ನಮ್ಮ ಥರ. ಹೆಂಗ 1 ಲಕ್ಷದಾಗೆ ಜಾಮ್ ಅಂತ ಒಡವೆ ಮಾಡಿಸ್ಕೋಬೋದು. ಗೃಹ ಪ್ರವೇಶನ ಭರ್ಜರಿಯಾಗಿ ಮಾಡ್ಬೋದು. ಈ ದುಡ್ಡು ತಗೊಂಡೋಗಿ ಹುಷಾರಾಗಿ ಬಚ್ಚಿಡಬೇಕು. ಸಂತೋಷ ಸಂಗೀತ ಸುಖಮಯ ಸಂಗೀತ ರಸಮಯ ಸಂತೋಷ, ಹೊಸ ಹೊಸ ಭಾವ ತುಂಬಿನ ಸುನಗೆ ಚಿಮ್ಮಿ ಒಮ್ಮೆ ಮೈ ತುಂಬಿದೆ. ಸಂತೋಷ ಸಂಗೀತ ಹೋಗತ್ತ, ಯಾಕೆ ಹಿಂಗೆ ಮಾಡ್ಕೊಂತವಪ್ಪ? ಏನು ಹಂಗೆಲ್ಲನ ಹೋಗಿ ಬಡ್ಡಿ ಇಸ್ಕೊಂಬತ್ತಾರೆ ಯಾರನ್ನ? ಆಟೋಂದು ಬಡ್ಡಿ ಯಾರನ್ನ ಕೊಡ್ಬೇಕೆ? ಅಲ್ಲ ಏನು 10,000ಕ್ಕೆ 10,000 ಬಡ್ಡಿ ಕಟ್ಟಿದಾರಲ್ಲ, ಅವ್ರು ಏನು ಮನುಷ್ಯ? ಯಾರವರು? ಅವ್ನು ಯಾವನವನು? ಮಾವ ಏನ್ ಮಾವ, ಯಾರನ್ನ ಬೈಕೊಂಬತ್ತಾ ಇದ್ರೆ ಏನಾಯ್ತು? ಪಕ್ಕದೂರಾಗೆ ಯಾರನ ಅದೇ ಗುಂಡಜ್ಜನ ಸಂಬಂಧಿಕರಂತೆ ಯಾರು ತಗನ ಏನೋ ಬಡ್ಡಿ ತಗೊಂಡಿದ್ರಂತೆ, 10,000ಕ್ಕೆ 10,000 ಬಡ್ಡಿ ಆಗಿತ್ತಂತೆ. ಅಲ್ಲ ಅದು ಹೆಂಗಮ್ಮ 10,000ಕ್ಕೆ 10,000 ಬಡ್ಡಿ ಆಗುತ್ತೆ? ಅದೇನೋ ಮೀಟ್ರ್ ಬಡ್ಡಿನೋ ಪಾಟ್ರ್ ಬಡ್ಡಿನೋ ಅಂತಾರಂತೆ. ಮೀಟ್ರ್ ಬಡ್ಡಿನ? ಅಲ್ಲ ಬಡ್ಡಿ ಕೊಟ್ಟಿರೋರು ಯಾರಂತೆ? ಅವ್ನು ಯಾರೋ ರುದ್ರಣ್ಣ ಅಂತೆ, ಅವನ ತಾಗೆ 10,000 ಸಾಲ ಇಸ್ಕೊಂಡವ್ರಿ, ಯಾತ್ಕ ಬೇಕು ಅಂತಾನ. 10,000ಕ್ಕೆ 10,000 ಬಡ್ಡಿ ಆಗೈತಂತೆ ನೋಡು. ಅಲ್ಲ ಅದು ಹೆಂಗೆ ಅಷ್ಟೊಂದು ಬಡ್ಡಿ ಆಗುತ್ತೆ? ಅಸಲು ಸಮಕ್ಕೇನೆ ಬಡ್ಡಿ ಆದರೆ ಬಡ್ಡಿನೇ ಆರಾಮಾಗಿ ದುಡ್ಕೊಂಡು ತಿನ್ಬೋದಮ್ಮ, ಅಲ್ವೇ? ದುಡಿಯೋಕ್ಕೆ ಹೋಗೋದೇ ಬೇಡ. 100 ರೂಪಾಯಿಗೆ 50 ಪೈಸೆನೋ 75 ಪೈಸೆನೋ 1 ರೂಪಾಯಿನೋ ಹಂಗೆ ಬಡ್ಡಿ ತಾಂಬ್ತಾರೆ. ಆದರೆ ಇದ್ಯಾವುದು ಮೀಟ್ರ್ ಬಡ್ಡಿ ಅಂತಾನ, ಆಟೋ ಅಂದು ಹೆಂಗೆ ತಾಂಬ್ತಾರೆ? ಅಯ್ಯೋ ಮಾವ, ಅದು ಮೀಟ್ರ್ ಬಡ್ಡಿ ಅಂದ್ರೆ ಹಂಗೇನೆ, ಅದು ಮೀಟ್ರ್ ತರ ಏರ್ಕೊಂಡು ಹೋಗುತ್ತೆ. ಎಷ್ಟು ತಿಂಗಳಾಗಿತ್ತಂತೆ ತಗೊಂಡು? 12 ತಿಂಗಳು, 1 ವರ್ಷ ಏನೋ ಆಗಿತ್ತಂತಮ್ಮ. ಅಷ್ಟಕ್ಕೇನೆ ತಿಂಗಳನ 1,000 ರೂಪಾಯಿ ಬಡ್ಡಿ ಆಗುತ್ತಂತೆ. 10,000 ರೂಪಾಯಿಗೆ 1,000 ರೂಪಾಯಿ ಬಡ್ಡಿ ಆಗುತ್ತಾ? ಹೌದು ಮಾವ, ಮೀಟ್ರ್ ಬಡ್ಡಿ ಅಂದ್ರೆ ಹಂಗೇನೆ. ಈಗ ಏನಾಯ್ತು? ಅವ್ರ ಮನೆ ಖಾಲಿ ಮಾಡಿಸಿದಂತ ಅವ್ನು ರುದ್ರಣ್ಣ. ಸುಮ್ಮನಿರಮ್ಮ, ಅದು ಹೆಂಗಮ್ಮ? ಏನು ಅದೇನೇನು ದುಡ್ಡು ಅಂದರೆ ಎಲ್ಲರದು ಒಂದೇ ತಾನೆ, ಅದೇನದು ಮೀಟ್ರ್ ಬಡ್ಡಿ ಪಾಟ್ರ್ ಬಡ್ಡಿ ಅಂತ ಇಂಥದ್ದೆಲ್ಲ ನಾನು ಕೇಳಿರಲಿಲ್ಲಮ್ಮ. ಅಯ್ಯೋ ಮಾವ, ಮೀಟ್ರ್ ಬಡ್ಡಿ ಅಂದ್ರೆ ಗಂಟೆ ಲೆಕ್ಕದಲ್ಲಿ ಬಡ್ಡಿ ತಂತಾರೆ, ಆ ಥರ, ಅದಕ್ಕೆ ಅಷ್ಟೊಂದು ಆಗುತ್ತೆ. ಅದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ, ನೀವು ಕೇಳಿಲ್ಲ ಅನ್ಸುತ್ತೆ, ಬಿಡಿ. ಹಾಗಾದ್ರೆ ನೀನು ಕೇಳಿದ್ದೀನಮ್ಮ? ಮೀಟ್ರ್ ಬಡ್ಡಿ ಯಾರಾದರೂ ಕೊಡೋದು ನೋಡಿದ್ಯಾ ನೀನು? ಅಯ್ಯೋ ದೇವ, ಇದೇನಿದು, ಏನು ಹೇಳಿ ಈಗ? ನೇತ್ರಮ್ಮ ನೀನು ಯಾಕೆ ಹಿಂಗೆ ಗಾಬರಿ ಆಗ್ತಾ ಇದೆಯಾ? ಮೀಟ್ರ್ ಬಡ್ಡಿ ಅಂತ ಅಂದ ತಕ್ಷಣ ಏನಾಯ್ತು? ಅಯ್ಯೋ ಏನಿಲ್ಲ ಮಾವ, ಅವ್ರಿಗೆ ಕರುಣೆ ಕನಿಕರ ಏನೂ ಇರಲ್ಲ, ಗಂಟೆ ಲೆಕ್ಕದಲ್ಲಿ ಬಡ್ಡಿ ತಂತಾರೆ. ಮೀಟ್ರ್ ಓಡ್ದಂಗೆ ಓಡ್ತಾ ಇರುತ್ತೆ ಅವ್ರದ್ದು ಬಡ್ಡಿ ದುಡ್ಡು, ಅದಕ್ಕೆ ಅಷ್ಟೊಂದು ಬರುತ್ತೆ. 1 ಲಕ್ಷ ತಗೊಂಡ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೆ 20,000 ಬಡ್ಡಿನೇ ಬರುತ್ತೆ. ಆ ಥರ ಅವರು ಬಡ್ಡಿ ವಸೂಲಿ ಮಾಡೋದು. ಅವ್ರದ್ದು ಅದೇ ದಂಧೆ ಆಗೈತೆ. ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಇರೋರು ತಗೊಂಡು ಮೀಟ್ರ್ ಬಡ್ಡಿ ಕಟ್ತಾರೆ.
ನಾನು ಅವನ ಥರ ಯಾರನ್ನೂ ನೋಡಿಲ್ಲ ಮಾವ. ಆದರೆ ಅದು ತಪ್ಪು. ನಾನು ಓದಿದ್ದೀನಲ್ವಾ, ತಿಳ್ಕೊಂಡಿದ್ದೀನಿ ಎಷ್ಟು ಹೆಂಗಾಗುತ್ತೆ ಬಡ್ಡಿ, ಮೀಟರ್ ಬಡ್ಡಿ ಅಂದರೆ ಏನು ಅಂತ ಎಲ್ಲ ತಿಳ್ಕೊಂಡಿದ್ದೀನಿ. ಹಾಂ, ನಿಮಗೆ ಗೊತ್ತಿಲ್ಲ ಅಲ್ಲ, ಓದಿಲ್ಲ ಅಲ್ವಾ, ಅದಕ್ಕೆ ನಿಮಗೆ ಮೀಟರ್ ಬಡ್ಡಿ ಅಂದರೆ ಏನು ಅಂತ ಗೊತ್ತಿಲ್ಲ. ಹಾಂ, ಅವರು ತಗೋಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ಹಾಂ, ಸರಿ ಅಮ್ಮ, ಆಯಿತು. ಹಾಂ, ನಾನು ಒಂದು ಕ್ಷಣ ಹೊತ್ತೊಳಗೆ ಮನೆ ಕಂಡಿರ್ತೀನಿ. ಹಾಂ, ನಿಮ್ಮ ಅತ್ತೆ ಬಂದರೆ ಎದ್ದಾಳ್ಸು. ಸರಿ ಮಾವ, ಆಯಿತು, ಹೋಗಿ ಮಲ್ಕೊಳ್ಳಿ. ಅಯ್ಯೋ ದೇವರೇ, ಇದೇನಪ್ಪ ಇದು? ನಾನು ರುದ್ರಣ್ಣನ ಹತ್ರ ಮೀಟ್ರ್ ಬಡ್ಡಿಗೆ ಸಾಲ ಇಸ್ಕೊಂಬಂದಿನಿ 1,00,000ನ, ಅದು ಮನೆ ಪತ್ರ ಅಡೈಕಿ. ನನಗೂ ಹಂಗೆ ಆಗುತ್ತಾ? ಇಲ್ಲ ಇಲ್ಲ, ನನಗೆ ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ನಾನು ತಿಂಗಳನ ಮೀಟ್ರ್ ಬಡ್ಡಿ ಎಷ್ಟಾಗುತ್ತೋ ಅಷ್ಟು ನಾ ಕಟ್ಟಿಬಿಡ್ತೀನಲ್ಲ. ಹಾಂ, ನಾನು ಯಾಕೆ ಆ ಥರ ಯಾಕೆ ಹೆದರ್ಕಿಬೇಕು ನಾನು? ಹೆದರ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಯಾರೋ ಅವ್ರು ಬಡವರು ತೀರ್ಸೋಕ್ಕಾಗಿಲ್ಲ, ದುಡಿಯೋಕ್ಕಾಗದೇ ಇರೋರು ಮನೆ ಬಿಟ್ಕೊಟ್ಟೇವ್ರಿ. ನಾವು ಸಾಲ ಎಲ್ಲ ತೀರ್ಸಿದ್ರೆ ಅವನ ಯಾಕೆ ಮನೆ ಖಾಲಿ ಮಾಡಿಸ್ತಾನೆ? ಅದಕ್ಕೆ ಯಾಕೆ ನಾನು ಹೆದರ್ಕೋಬೇಕು? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.